ಚಂಡೀಗಢದ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಲಾಗಿದೆ. ಇಂದು ಸಂಜೆ 7 ಗಂಟೆಗೆ ಎಲ್ಲ ಅಂಗಡಿಗಳು, ಹೋಟೆಲ್ಗಳನ್ನ ಬಂದ್ ಮಾಡಲಾಗುತ್ತೆ. ಸುರಕ್ಷತೆ ಹಾಗೂ ಭದ್ರತೆಯ ದೃಷ್ಟಿಯಿಂದ ಈ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಮೆಡಿಕಲ್ ಶಾಪ್ಗಳನ್ನ ಹೊರತುಪಡಿಸಿ ಬೇರೆ ಎಲ್ಲವೂ ಕೂಡ ಚಂಡೀಗಢದಲ್ಲಿ ಕ್ಲೋಸ್ ಇರುತ್ತೆ. ಭದ್ರತಾ ದೃಷ್ಟಿಯಿಂದ ಚಂಡೀಗಢ ಡಿಸಿ ಈ ಆದೇಶವನ್ನ ಕೊಟ್ಟಿದ್ದಾರೆ. ಬಹಳ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕಾದಂತಹ ನಗರಗಳು ಇವೆಲ್ಲವೂ ಕೂಡ. ಯಾಕಂತಂದ್ರೆ ಒಂದು ಅಲ್ಲಿ ಡಿಫೆನ್ಸ್ ಫೋರ್ಸ್ಗಳಿರುವಂತದ್ದು, ಎರಡನೇದು ಇದು ಗಡಿ ಭಾಗದಲ್ಲಿ ಬರುವಂತಹ ಪ್ರಮುಖ ನಗರಗಳು. ಹಾಗಾಗಿ ಇದನ್ನ ಸಂರಕ್ಷಣೆ ಮಾಡಿಕೊಳ್ಬೇಕಾಗಿರುವಂತದ್ದು ಭದ್ರತಾ ಪಡೆಗಳ ಕರ್ತವ್ಯ. ನಿರಂತರವಾಗಿ ಪಾಕ್ ಕಡೆಯಿಂದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ಆಗುವ ಸಂಭವನೀಯತೆಯ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಅಷ್ಟೊತ್ತಿಗೆ 7 ಗಂಟೆ ಅಷ್ಟೊತ್ತಿಗೆ ಚಂಡೀಗಢದಲ್ಲಿ ಎಲ್ಲ ಶಾಪ್ಗಳು, ಮೆಡಿಕಲ್ ಶಾಪ್ಗಳನ್ನ ಹೊರತುಪಡಿಸಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಮತ್ತು ಎಲ್ಲ ಬಗೆಯ ಕಚೇರಿ ಮುಂತಾದವು ಎಲ್ಲವನ್ನೂ ಕೂಡ ಕ್ಲೋಸ್ ಮಾಡಲಾಗುತ್ತೆ, ಬಂದ್ ಮಾಡಲಾಗುತ್ತೆ. ಪಾಕಿಸ್ತಾನಕ್ಕೆ ಎಲ್ಲ ದಿಕ್ಕುಗಳಿಂದ ಏಟಿನ ಮೇಲೆ ಏಟು. ಪಾಕಿಸ್ತಾನಿ ಸೈನಿಕರ ಮೇಲೆ ದಾಳಿ ಮುಂದುವರೆದಿದೆ. ಕ್ವೆಟ್ಟಾದಲ್ಲಿ ಪಾಕ್ ಸೈನಿಕರ ಮೇಲೆ ಅಟ್ಯಾಕ್ ಮುಂದುವರೆದಿದೆ. ಪಾಕ್ ಚೆಕ್ ಪೋಸ್ಟ್ ಮೇಲೆ ಅಪರಿಚಿತರು ದಾಳಿ ನಡೆಸಿದ್ದಾರೆ. ಕ್ವೆಟ್ಟಾದಲ್ಲಿ ಹಲವೆಡೆ ಸ್ಫೋಟ ಸಂಭವಿಸಿದೆ, ಗುಂಡಿನ ದಾಳಿ ಸಂಭವಿಸಿದೆ. ಕ್ವೆಟ್ಟಾದಲ್ಲಿ ಕೂಡ ಮೊನ್ನೆ ಈಗ ನೀವು ನೋಡ್ತಾ ಇರುವಂತಹ ದೃಶ್ಯಗಳು ಬಲೂಚಿಸ್ತಾನ್ ಆರ್ಮಿ ಪಾಕಿಸ್ತಾನ ಆರ್ಮಿಯನ್ನ ಸ್ಫೋಟಿಸಿದಂತಹ ದೃಶ್ಯಗಳು. ಕ್ವೆಟ್ಟಾವನ್ನ ಬಲೂಚಿಸ್ತಾನ್ ಆರ್ಮಿ ವಶಪಡಿಸಿಕೊಂಡಿದೆ ಮತ್ತು ಕ್ವೆಟ್ಟಾದಲ್ಲಿ ಅದರ ಮೇಲುಗೈ ಆಗ್ತಾ ಇರೋದನ್ನ ಕಾಣಬಹುದು. ಪಾಕ್ ಸೈನಿಕರ ಮೇಲೆ ಸಿಕ್ಕಾಪಟ್ಟೆ ದಾಳಿ ಆಗ್ತಾ ಇದೆ, ಹಲವೆಡೆ ಸ್ಫೋಟ ಆಗ್ತಾ ಇದೆ, ಗುಂಡಿನ ದಾಳಿ ಆಗ್ತಾ ಇದೆ. ಬಲೂಚ್ ಪ್ರಾಂತ್ಯದಲ್ಲಿರ್ತಕ್ಕಂಥ ಕ್ವೆಟ್ಟಾದಲ್ಲಿ ಹಲವು ದಿಕ್ಕುಗಳಿಂದ ಪಾಕಿಸ್ತಾನಿ ಸೈನಿಕರ ಮೇಲೆ ದಾಳಿ ಮುಂದುವರೆದಿದೆ. ಕ್ವೆಟ್ಟಾದಲ್ಲಿ ಪಾಕಿಸ್ತಾನಿ ಸೈನಿಕರ ಮೇಲೆ ಅಟ್ಯಾಕ್ ನಡೀತಾ ಇದೆ. ಬಲೂಚ್ ಬಂಡುಕೋರರು ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗ್ತಾ ಇದ್ದಾರೆ, ಕ್ಷಣ ಕ್ಷಣಕ್ಕೂ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಹಲವೆಡೆ ಸ್ಫೋಟಗಳು ಸಂಭವಿಸ್ತಾ ಇವೆ ಬಲೂಚ್ ಪ್ರಾಂತ್ಯದಲ್ಲಿ, ಎಸ್ಪೆಷಲಿ ಕ್ವೆಟ್ಟಾದಲ್ಲಿ. ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಶೆಲ್ ದಾಳಿಯನ್ನ ನಡೆಸ್ತಾ ಇದೆ. ರಜೌರಿಯಲ್ಲಿ ಮನೆಗಳನ್ನ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ ನಿವಾಸಿಗಳು. ಬಸ್ಗಳಲ್ಲಿ ಬೇರೆ ಊರುಗಳನ್ನ ಸೇರ್ಕೋತಾ ಇದ್ದಾರೆ ಜನ. ಹನುಮಾನ್ ದೇಗುಲದ ಬಳಿ ಶೆಲ್ ಅಟ್ಯಾಕ್ ಆಗಿದೆ. ಪೂಂಚ್ನಲ್ಲೂ ಕೂಡ ಹಲವು ಮನೆಗಳಿಗೆ ಹಾನಿಯಾಗಿರ್ತಕ್ಕಂಥದ್ದು. ಮನೆಯಲ್ಲಿರುವ ವಸ್ತುಗಳು ಸಂಪೂರ್ಣ ನಾಶವಾಗಿದೆ. ಪೂಂಚ್ ಜಾಗದಲ್ಲಂತೂ ಸಿಕ್ಕಾಪಟ್ಟೆ ದಾಳಿ ಆಗ್ತಾ ಇದೆ. ಅಲ್ಲಿ ಹಲವು ಮನೆಗಳಿಗೆ ಆಲ್ರೆಡಿ ಹಾನಿ ಆಗಿದೆ. ಮನೆಯಲ್ಲಿರುವಂತಹ ವಸ್ತುಗಳು ಸಂಪೂರ್ಣ ನಾಶ ಆಗಿದೆ. ನೋಡಿ ಹೇಗೆ ಕಾಶ್ಮೀರದ ಜನಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಪಾಕಿಸ್ತಾನ ಅಂತ. ಮೊದಲು ಹೊಡೆಯೋದೇ ಕಾಶ್ಮೀರಕ್ಕೆ ಪಾಕಿಸ್ತಾನ. ಅಲ್ಲಿನ ಹನುಮಾನ್ ದೇಗುಲದ ಬಳಿ ಶೆಲ್ ದಾಳಿ ನಡೆದಿದೆ. ಪೂಂಚ್ನಲ್ಲಿ ಹಲವು ಮನೆಗಳಿಗೆ ಯಾವ ರೀತಿಯಲ್ಲಿ ದಾಳಿ ಆಗಿದೆ ಅನ್ನೋದರ ದೃಶ್ಯ ನೋಡ್ತಾ ಇದ್ರೆ ಮನೆಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿದ್ದಾವೆ. ಜನಗಳು ಅಲ್ಲಿನ ಜಾಗವನ್ನು ತೊರೆದು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಚಂಡೀಗಢದ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಲಾಗಿದೆ. ಇಂದು ಸಂಜೆ 7 ಗಂಟೆಗೆ ಎಲ್ಲ ಅಂಗಡಿಗಳು, ಹೋಟೆಲ್ಗಳನ್ನ ಬಂದ್ ಮಾಡಲಾಗುತ್ತೆ. ಸುರಕ್ಷತೆ ಹಾಗೂ ಭದ್ರತೆಯ ದೃಷ್ಟಿಯಿಂದ ಈ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಮೆಡಿಕಲ್ ಶಾಪ್ಗಳನ್ನ ಹೊರತುಪಡಿಸಿ ಬೇರೆ ಎಲ್ಲವೂ ಕೂಡ ಚಂಡೀಗಢದಲ್ಲಿ ಕ್ಲೋಸ್ ಇರುತ್ತೆ. ಭದ್ರತಾ ದೃಷ್ಟಿಯಿಂದ ಚಂಡೀಗಢ ಡಿಸಿ ಈ ಆದೇಶವನ್ನ ಕೊಟ್ಟಿದ್ದಾರೆ. ಬಹಳ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕಾದಂತಹ ನಗರಗಳು ಇವೆಲ್ಲವೂ ಕೂಡ. ಯಾಕಂತಂದ್ರೆ ಒಂದು ಅಲ್ಲಿ ಡಿಫೆನ್ಸ್ ಫೋರ್ಸ್ಗಳಿರುವಂತದ್ದು, ಎರಡನೇದು ಇದು ಗಡಿ ಭಾಗದಲ್ಲಿ ಬರುವಂತಹ ಪ್ರಮುಖ ನಗರಗಳು. ಹಾಗಾಗಿ ಇದನ್ನ ಸಂರಕ್ಷಣೆ ಮಾಡಿಕೊಳ್ಬೇಕಾಗಿರುವಂತದ್ದು ಭದ್ರತಾ ಪಡೆಗಳ ಕರ್ತವ್ಯ. ನಿರಂತರವಾಗಿ ಪಾಕ್ ಕಡೆಯಿಂದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ಆಗುವ ಸಂಭವನೀಯತೆಯ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಅಷ್ಟೊತ್ತಿಗೆ 7 ಗಂಟೆ ಅಷ್ಟೊತ್ತಿಗೆ ಚಂಡೀಗಢದಲ್ಲಿ ಎಲ್ಲ ಶಾಪ್ಗಳು, ಮೆಡಿಕಲ್ ಶಾಪ್ಗಳನ್ನ ಹೊರತುಪಡಿಸಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಮತ್ತು ಎಲ್ಲ ಬಗೆಯ ಕಚೇರಿ ಮುಂತಾದವು ಎಲ್ಲವನ್ನೂ ಕೂಡ ಕ್ಲೋಸ್ ಮಾಡಲಾಗುತ್ತೆ, ಬಂದ್ ಮಾಡಲಾಗುತ್ತೆ. ಪಾಕಿಸ್ತಾನಕ್ಕೆ ಎಲ್ಲ ದಿಕ್ಕುಗಳಿಂದ ಏಟಿನ ಮೇಲೆ ಏಟು. ಪಾಕಿಸ್ತಾನಿ ಸೈನಿಕರ ಮೇಲೆ ದಾಳಿ ಮುಂದುವರೆದಿದೆ. ಕ್ವೆಟ್ಟಾದಲ್ಲಿ ಪಾಕ್ ಸೈನಿಕರ ಮೇಲೆ ಅಟ್ಯಾಕ್ ಮುಂದುವರೆದಿದೆ. ಪಾಕ್ ಚೆಕ್ ಪೋಸ್ಟ್ ಮೇಲೆ ಅಪರಿಚಿತರು ದಾಳಿ ನಡೆಸಿದ್ದಾರೆ. ಕ್ವೆಟ್ಟಾದಲ್ಲಿ ಹಲವೆಡೆ ಸ್ಫೋಟ ಸಂಭವಿಸಿದೆ, ಗುಂಡಿನ ದಾಳಿ ಸಂಭವಿಸಿದೆ.
ಕ್ವೆಟಾದಲ್ಲಿ ಕೂಡ ಮೊನ್ನೆ ಈಗ ನೀವು ನೋಡ್ತಾ ಇರುವಂತಹ ದೃಶ್ಯಗಳು ಬಲೂಚಿಸ್ತಾನ್ ಆರ್ಮಿ ಪಾಕಿಸ್ತಾನ ಆರ್ಮಿಯನ್ನ ಸ್ಫೋಟಿಸಿದಂತಹ ದೃಶ್ಯಗಳು. ಕ್ವೆಟಾವನ್ನ ಬಲೂಚಿಸ್ತಾನ್ ಆರ್ಮಿ ವಶಪಡಿಸಿಕೊಂಡಿದೆ ಮತ್ತು ಕ್ವೆಟಾದಲ್ಲಿ ಅದರ ಮೇಲುಗೈ ಆಗ್ತಾ ಇರೋದನ್ನ ಕಾಣಬಹುದು. ಪಾಕ್ ಸೈನಿಕರ ಮೇಲೆ ಸಿಕ್ಕಾಪಟ್ಟೆ ದಾಳಿ ಆಗ್ತಾ ಇದೆ, ಹಲವೆಡೆ ಸ್ಫೋಟ ಆಗ್ತಾ ಇದೆ, ಗುಂಡಿನ ದಾಳಿ ಆಗ್ತಾ ಇದೆ ಬಲೂಚ್ ಪ್ರಾಂತ್ಯದಲ್ಲಿರ್ತಕ್ಕಂಥ ಕ್ವೆಟಾದಲ್ಲಿ. ಹಲವು ದಿಕ್ಕುಗಳಿಂದ ಪಾಕಿಸ್ತಾನಿ ಸೈನಿಕರ ಮೇಲೆ ದಾಳಿ ಮುಂದುವರೆದಿದೆ. ಕ್ವೆಟಾದಲ್ಲಿ ಪಾಕಿಸ್ತಾನಿ ಸೈನಿಕರ ಮೇಲೆ ಅಟ್ಯಾಕ್ ನಡೀತಾ ಇದೆ. ಬಲೂಚ್ ಬಂಡುಕೋರರು ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗ್ತಾ ಇದ್ದಾರೆ, ಕ್ಷಣ ಕ್ಷಣಕ್ಕೂ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಹಲವೆಡೆ ಸ್ಫೋಟಗಳು ಸಂಭವಿಸ್ತಾ ಇವೆ ಬಲೂಚ್ ಪ್ರಾಂತ್ಯದಲ್ಲಿ, ಎಸ್ಪೆಷಲಿ ಕ್ವೆಟಾದಲ್ಲಿ. ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಶೆಲ್ ದಾಳಿಯನ್ನ ನಡೆಸ್ತಾ ಇದೆ. ರಜೌರಿಯಲ್ಲಿ ಮನೆಗಳನ್ನ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ ನಿವಾಸಿಗಳು. ಬಸ್ಗಳಲ್ಲಿ ಬೇರೆ ಊರುಗಳನ್ನ ಸೇರ್ಕೋತಾ ಇದ್ದಾರೆ ಜನ. ಹನುಮಾನ್ ದೇಗುಲದ ಬಳಿ ಶೆಲ್ ಅಟ್ಯಾಕ್ ಆಗಿದೆ. ಪೂಂಚ್ನಲ್ಲೂ ಕೂಡ ಹಲವು ಮನೆಗಳಿಗೆ ಹಾನಿಯಾಗಿರ್ತಕ್ಕಂಥದ್ದು. ಮನೆಯಲ್ಲಿರುವ ವಸ್ತುಗಳು ಸಂಪೂರ್ಣ ನಾಶವಾಗಿದೆ. ಪೂಂಚ್ ಜಾಗದಲ್ಲಂತೂ ಸಿಕ್ಕಾಪಟ್ಟೆ ದಾಳಿ ಆಗ್ತಾ ಇದೆ. ಅಲ್ಲಿ ಹಲವು ಮನೆಗಳಿಗೆ ಆಲ್ರೆಡಿ ಹಾನಿ ಆಗಿದೆ. ಮನೆಯಲ್ಲಿರುವಂತಹ ವಸ್ತುಗಳು ಸಂಪೂರ್ಣ ನಾಶ ಆಗಿದೆ. ನೋಡಿ ಹೇಗೆ ಕಾಶ್ಮೀರದ ಜನಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಪಾಕಿಸ್ತಾನ ಅಂತ. ಮೊದಲು ಹೊಡೆಯೋದೇ ಕಾಶ್ಮೀರಕ್ಕೆ ಪಾಕಿಸ್ತಾನ. ಅಲ್ಲಿನ ಹನುಮಾನ್ ದೇಗುಲದ ಬಳಿ ಶೆಲ್ ದಾಳಿ ನಡೆದಿದೆ. ಪೂಂಚ್ನಲ್ಲಿ ಹಲವು ಮನೆಗಳಿಗೆ ಯಾವ ರೀತಿಯಲ್ಲಿ ದಾಳಿ ಆಗಿದೆ ಅನ್ನೋದರ ದೃಶ್ಯ ನೋಡ್ತಾ ಇದ್ರೆ ಮನೆಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿದ್ದಾವೆ. ಜನಗಳು ಅಲ್ಲಿನ ಜಾಗವನ್ನು ತೊರೆದು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಚಂಡೀಗಢದ ಎಲ್ಲಾ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಲಾಗಿದೆ. ಇಂದು ಸಂಜೆ 7 ಗಂಟೆಗೆ ಎಲ್ಲ ಅಂಗಡಿಗಳು, ಹೋಟೆಲ್ಗಳನ್ನ ಬಂದ್ ಮಾಡಲಾಗುತ್ತೆ. ಸುರಕ್ಷತೆ ಹಾಗೂ ಭದ್ರತೆಯ ದೃಷ್ಟಿಯಿಂದ ಈ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಮೆಡಿಕಲ್ ಶಾಪ್ಗಳನ್ನ ಹೊರತುಪಡಿಸಿ ಬೇರೆ ಎಲ್ಲವೂ ಕೂಡ ಚಂಡೀಗಢದಲ್ಲಿ ಕ್ಲೋಸ್ ಇರುತ್ತೆ. ಭದ್ರತಾ ದೃಷ್ಟಿಯಿಂದ ಚಂಡೀಗಢ ಡಿಸಿ ಈ ಆದೇಶವನ್ನ ಕೊಟ್ಟಿದ್ದಾರೆ. ಬಹಳ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕಾದಂತಹ ನಗರಗಳು ಇವೆಲ್ಲವೂ ಕೂಡ. ಯಾಕಂತಂದ್ರೆ ಒಂದು ಅಲ್ಲಿ ಡಿಫೆನ್ಸ್ ಪೋಸ್ಟ್ಗಳಿರುವಂತದ್ದು, ಎರಡನೇದು ಇದು ಗಡಿ ಭಾಗದಲ್ಲಿ ಬರುವಂತಹ ಪ್ರಮುಖ ನಗರಗಳು. ಹಾಗಾಗಿ ಇದನ್ನ ಸಂರಕ್ಷಣೆ ಮಾಡಿಕೊಳ್ಬೇಕಾಗಿರುವಂತದ್ದು ಭದ್ರತಾ ಪಡೆಗಳ ಕರ್ತವ್ಯ. ನಿರಂತರವಾಗಿ ಪಾಕ್ ಕಡೆಯಿಂದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ಆಗುವ ಸಂಭವನೀಯತೆಯ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಅಷ್ಟೊತ್ತಿಗೆ 7 ಗಂಟೆ ಅಷ್ಟೊತ್ತಿಗೆ ಚಂಡೀಗಢದಲ್ಲಿ ಎಲ್ಲ ಶಾಪ್ಗಳು, ಮೆಡಿಕಲ್ ಶಾಪ್ಗಳನ್ನ ಹೊರತುಪಡಿಸಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಮತ್ತು ಎಲ್ಲ ಬಗೆಯ ಕಚೇರಿ ಮುಂತಾದವು ಎಲ್ಲವನ್ನೂ ಕೂಡ ಕ್ಲೋಸ್ ಮಾಡಲಾಗುತ್ತೆ, ಬಂದ್ ಮಾಡಲಾಗುತ್ತೆ. ಪಾಕಿಸ್ತಾನಕ್ಕೆ ಎಲ್ಲ ದಿಕ್ಕುಗಳಿಂದ ಏಟಿನ ಮೇಲೆ ಏಟು. ಪಾಕಿಸ್ತಾನಿ ಸೈನಿಕರ ಮೇಲೆ ದಾಳಿ ಮುಂದುವರೆದಿದೆ. ಕ್ವೆಟಾದಲ್ಲಿ ಪಾಕ್ ಸೈನಿಕರ ಮೇಲೆ ಅಟ್ಯಾಕ್ ಮುಂದುವರೆದಿದೆ. ಪಾಕ್ ಚೆಕ್ ಪೋಸ್ಟ್ ಮೇಲೆ ಅಪರಿಚಿತರು ದಾಳಿ ನಡೆಸಿದ್ದಾರೆ. ಕ್ವೆಟಾದಲ್ಲಿ ಹಲವೆಡೆ ಸ್ಫೋಟ ಸಂಭವಿಸಿದೆ, ಗುಂಡಿನ ದಾಳಿ ಸಂಭವಿಸಿದೆ. ಕ್ವೆಟಾದಲ್ಲಿ ಕೂಡ ಮೊನ್ನೆ ಈಗ ನೀವು ನೋಡ್ತಾ ಇರುವಂತಹ ದೃಶ್ಯಗಳು ಬಲೂಚಿಸ್ತಾನ್ ಆರ್ಮಿ ಪಾಕಿಸ್ತಾನ ಆರ್ಮಿಯನ್ನ ಸ್ಫೋಟಿಸಿದಂತಹ ದೃಶ್ಯಗಳು. ಕ್ವೆಟಾವನ್ನ ಬಲೂಚಿಸ್ತಾನ್ ಆರ್ಮಿ ವಶಪಡಿಸಿಕೊಂಡಿದೆ ಮತ್ತು ಕ್ವೆಟಾದಲ್ಲಿ ಅದರ ಮೇಲುಗೈ ಆಗ್ತಾ ಇರೋದನ್ನ ಕಾಣಬಹುದು. ಪಾಕ್ ಸೈನಿಕರ ಮೇಲೆ ಸಿಕ್ಕಾಪಟ್ಟೆ ದಾಳಿ ಆಗ್ತಾ ಇದೆ, ಹಲವೆಡೆ ಸ್ಫೋಟ ಆಗ್ತಾ ಇದೆ, ಗುಂಡಿನ ದಾಳಿ ಆಗ್ತಾ ಇದೆ ಬಲೂಚ್ ಪ್ರಾಂತ್ಯದಲ್ಲಿರ್ತಕ್ಕಂಥ ಕ್ವೆಟಾದಲ್ಲಿ. ಹಲವು ದಿಕ್ಕುಗಳಿಂದ ಪಾಕಿಸ್ತಾನಿ ಸೈನಿಕರ ಮೇಲೆ ದಾಳಿ ಮುಂದುವರೆದಿದೆ. ಕ್ವೆಟಾದಲ್ಲಿ ಪಾಕಿಸ್ತಾನಿ ಸೈನಿಕರ ಮೇಲೆ ಅಟ್ಯಾಕ್ ನಡೀತಾ ಇದೆ. ಬಲೂಚ್ ಬಂಡುಕೋರರು ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗ್ತಾ ಇದ್ದಾರೆ, ಕ್ಷಣ ಕ್ಷಣಕ್ಕೂ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಹಲವೆಡೆ ಸ್ಫೋಟಗಳು ಸಂಭವಿಸ್ತಾ ಇವೆ ಬಲೂಚ್ ಪ್ರಾಂತ್ಯದಲ್ಲಿ, ಎಸ್ಪೆಷಲಿ ಕ್ವೆಟಾದಲ್ಲಿ. ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಶೆಲ್ ದಾಳಿಯನ್ನ ನಡೆಸ್ತಾ ಇದೆ. ರಜೌರಿಯಲ್ಲಿ ಮನೆಗಳನ್ನ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ ನಿವಾಸಿಗಳು. ಬಸ್ಗಳಲ್ಲಿ ಬೇರೆ ಊರುಗಳನ್ನ ಸೇರ್ಕೋತಾ ಇದ್ದಾರೆ ಜನ. ಹನುಮಾನ್ ದೇಗುಲದ ಬಳಿ ಶೆಲ್ ಅಟ್ಯಾಕ್ ಆಗಿದೆ. ಪೂಂಚ್ನಲ್ಲೂ ಕೂಡ ಹಲವು ಮನೆಗಳಿಗೆ ಹಾನಿಯಾಗಿರ್ತಕ್ಕಂಥದ್ದು. ಮನೆಯಲ್ಲಿರುವ ವಸ್ತುಗಳು ಸಂಪೂರ್ಣ ನಾಶವಾಗಿದೆ. ಪೂಂಚ್ ಜಾಗದಲ್ಲಂತೂ ಸಿಕ್ಕಾಪಟ್ಟೆ ದಾಳಿ ಆಗ್ತಾ ಇದೆ. ಅಲ್ಲಿ ಹಲವು ಮನೆಗಳಿಗೆ ಆಲ್ರೆಡಿ ಹಾನಿ ಆಗಿದೆ. ಮನೆಯಲ್ಲಿರುವಂತಹ ವಸ್ತುಗಳು ಸಂಪೂರ್ಣ ನಾಶ ಆಗಿದೆ. ನೋಡಿ ಹೇಗೆ ಕಾಶ್ಮೀರದ ಜನಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಪಾಕಿಸ್ತಾನ ಅಂತ. ಮೊದಲು ಹೊಡೆಯೋದೇ ಕಾಶ್ಮೀರಕ್ಕೆ ಪಾಕಿಸ್ತಾನ. ಅಲ್ಲಿನ ಹನುಮಾನ್ ದೇಗುಲದ ಬಳಿ
ಶೆಲ್ ದಾಳಿ ನಡೆದಿದೆ. ಪೂಂಚ್ನಲ್ಲಿ ಹಲವು ಮನೆಗಳಿಗೆ ಯಾವ ರೀತಿಯಲ್ಲಿ ದಾಳಿ ಆಗಿದೆ ಅನ್ನೋದರ ದೃಶ್ಯ ನೋಡ್ತಾ ಇದ್ರೆ ಮನೆಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿದ್ದಾವೆ. ಜನಗಳು ಅಲ್ಲಿನ ಜಾಗವನ್ನು ತೊರೆದು ಬೇರೆ ಕಡೆ ಹೋಗ್ತಾ ಇದ್ದಾರೆ.